ಗಾಯ್ಸ್, ರಾತ್ರಿ 1 ಗಂಟೆಗೆ ಮಹಾಂತೇಶ್ ಬೈಕನ್ನು ತಗೊಂಡು ಮಾಗಡಿ ಸೈಡ್ ಹೋಗ್ತಾ ಇರ್ತಾನೆ. ರಾತ್ರಿ 1 ಗಂಟೆ, ತುಂಬ ಕತ್ತಲೆಲ್ಲ ಆಗಿದೆ. ಸ್ಟ್ರೇಟ್ ರೋಡ್ ಕಾಣ್ತಾ ಇದೆ. ರೋಡಲ್ಲಿ ಯಾರೂ ಇಲ್ಲ. ಆ್ಯಂಡ್ ಈ ಮಹಾಂತೇಶ್ ಅವರ ಅಜ್ಜಿ ಮಹಾಂತೇಶ್ಗೆ ಹೇಳಿರ್ತಾರೆ, ನೀನು ಯಾವುದೇ ಕಾರಣಕ್ಕೂ ರಾತ್ರಿ ಹೊರಗಡೆ ಹೋಗಬೇಡ ಅಂತ. ಆದರೂ ಮಹಾಂತೇಶ್ ಇವಾಗ ರೋಡ್ನಲ್ಲಿ ಒಬ್ಬನೇ ಹೋಗ್ತಾ ಇದ್ದಾನೆ. ಆ್ಯಂಡ್ ರೋಡ್ನಲ್ಲಿ ಒಂದು ವೆಹಿಕಲ್ ಸಹ ಕಾಣ್ತಾ ಇಲ್ಲ. ಸೊ ಇವನು ಹೀಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ದೂರದಲ್ಲಿ ಏನೋ ಒಂಥರ ರೆಡ್ ಡಾಟ್ ಥರ ಕಾಣುತ್ತೆ. ಇವನು ಹೀಗೆ ಮುಂದೆ ಹೋಗ್ತಾನೆ. ನೋಡಿದರೆ ಅದು ಒಂದು ಬೈಕ್ ಆಗಿದೆ. ಸೊ ಇವನು ಆ ಒಂದು ಬೈಕನ್ನು ಓವರ್ಟೇಕ್ ಮಾಡಿಕೊಂಡು ಆ ಬೈಕ್ನವನಿಗೆ ಮಹಾಂತೇಶ್ ಹೇಳ್ತಾನೆ, ಸರ್, ನಿಮ್ಮ ವೈಫ್ಗೆ ಸೀರೆ ಪದರನ್ನು ಸರಿ ಮಾಡ್ಕೊಳ್ಳೋಕ್ಕೆ ಹೇಳಿ ಅಂತ ಹೇಳ್ತಾನೆ. ಯಾರು? ಮಹಾಂತೇಶ್. ಅಷ್ಟು ಹೇಳಿ ಇವನು ಸ್ಲೋ ಆಗಿ ಹೋಗ್ತಾನೆ. ಹೋಗ್ತಾ ಏನಂದರೆ ಮಹಾಂತೇಶನ ಈ ಒಂದು ಬೈಕ್ ಇದೆಯಲ್ಲ, ಇದು ಕೆಟ್ಟು ನಿಂತು ಬಿಡುತ್ತದೆ. ಒಂದು ರೌಂಡ್ ಸ್ವಲ್ಪನೇ ಕರ್ವಿಂಗ್ ಇದೆ, ಅಲ್ಲಿ ಕೆಟ್ಟು ನಿಂತು ಬಿಡುತ್ತೆ ಬೈಕ್. ಸೊ ಮಹಾಂತೇಶ್ ಅದನ್ನು ರಿಪೇರಿಗಂತ ನಿಂತ್ಕೊಂಡಿದ್ದಾನೆ. ಅಷ್ಟರಲ್ಲೇ ಈಗೇನಾಗಲೇ ಹಿಂದೆ ಒಂದು ಬೈಕ್ ಇತ್ತು ಅಂತ ಹೇಳಿದ್ನಲ್ಲ, ಮಹಾಂತೇಶ್ ಓವರ್ಟೇಕ್ ಮಾಡಿದ್ದಾನಲ್ಲ, ಆ ಬೈಕ್ ಅಲ್ಲಿಗೆ ಬರುತ್ತೆ. ಆ್ಯಂಡ್ ಆ ಬೈಕಿಂದ ಒಬ್ಬ ವ್ಯಕ್ತಿ ಕೆಳಗಿಳಿದು ಮಹಾಂತೇಶ್ ಹತ್ರ ಬಂದು ಅಂತಾನೆ, ಸರ್, ನನ್ನ ವೈಫ್ದು ಸೀರೆ ಪದರನ್ನು ಸರಿ ಮಾಡೋದಕ್ಕೆ ನೀವು ಹೇಳಿದ್ರಿ, ಬಟ್ ನನಗೆ ಯಾವುದೇ ವೈಫೇ ಇಲ್ಲ, ನಂದು ಮ್ಯಾರೇಜೇ ಆಗಿಲ್ಲ ಅಂತಾನೆ. ಆಗ ಮಹಾಂತೇಶ್ ಅಂತಾನೆ, ಇಲ್ಲ, ನಿಮ್ಮ ಹಿಂದೆ ರೆಡ್ ಸ್ಯಾರಿಯಲ್ಲಿ ನಿಮ್ಮ ವೈಫ್ ಕೂತಿದ್ರು, ನಾನು ನೋಡಿದ್ದೀನಿ ಅಂತ ಹೇಳ್ತಾನೆ. ಹೇಳಿದಾಗ ಆ ವ್ಯಕ್ತಿಗೆ ಏನು ಅನಿಸುತ್ತೋ ಏನೋ ಗೊತ್ತಿಲ್ಲ, ಮಹಾಂತೇಶ್ಗಂತಾನೆ, ಸರ್, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ನಡ್ರಿ ಇಲ್ಲಿಂದ ಮೊದಲು ನಾವು ಹೋಗೋಣ, ಮುಂದೆ ನಿಮಗೆ ಸ್ಟೋರಿ ನಾನು ಹೇಳ್ತೀನಿ ಈ ಪ್ಲೇಸ್ ಬಗ್ಗೆ ಎಲ್ಲ ಅಂತ ಅಂದಾಗ, ಆಯಿತು ಸರಿ ಅಂತ ಇಬ್ಬರು ಆ ಒಂದು ಗಾಡಿಯನ್ನು ತಗೊಂಡು ತಮ್ಮ ಬೈಕನ್ನು ತಗೊಂಡು ಮುಂದೆ ಹೋಗ್ತಾರೆ. ಆ್ಯಂಡ್ ಆ ವ್ಯಕ್ತಿ ಅಂತಾನೆ, ಅಂದರೆ ಅವನಿಗೆ ತಿಳಿದು ಬಿಟ್ಟಿದೆ ಇವನ ಹಿಂದೆ ಯಾರು ಕೂತಿದ್ರು ಅಂತ. ಆ್ಯಕ್ಚುಲಿ ಅದು ಅವನ ವೈಫ್ ಅಲ್ಲ, ಅದು ಬೇರೆಯೇ ವ್ಯಕ್ತಿ ಕೂತಿರುತ್ತೆ. ಸೊ ಮಹಾಂತೇಶ್ಗೆ ಅವನು ಹೇಳ್ತಾನೆ, ಸರ್, ನನ್ನ ಹಿಂದೆ ಕೂತಿದ್ದು ವೈಫ್ ಅಲ್ಲ, ಬದಲಿಗೆ ಈ ಏರಿಯಾದಲ್ಲಿರ್ತಕ್ಕಂಥ ಒಂದು ಘೋಸ್ಟ್ ಅಂತ. ಆಗ ಮಹಾಂತೇಶ್ ಅಂತಾನೆ, ಏನ್ರಿ ಇದೆಲ್ಲ ನಂಬ್ತೀರಾ ನೀವು ಅಂತ ನಕ್ಕೊಂತವನು ಮನೆ ಕಡೆ ಬಂದುಬಿಡ್ತಾನೆ. ಹೀಗೆ ಕೆಲವೊಂದಿಷ್ಟು ದಿನಗಳು ಉರುಳ್ತವೆ. ಒಂದಿನ ಏನಂದರೆ ಮತ್ತೆ ಏನೋ ಅರ್ಜೆನ್ಸಿ ಬರುತ್ತೆ. ಸೊ ಮತ್ತೆ ಇವನು ಅದೇ ರೋಡ್ನಿಂದ ಹೋಗಬೇಕು. ಎಲ್ಲಿಗೆ? ಮಾಗಡಿ ಸೈಡ್. ಎಕ್ಸಾಕ್ಟ್ ಮಾಗಡಿ ಅಲ್ಲ, ಬಟ್ ಆ ಸೈಡ್ ರೂಟ್ಗೆ ಹೋಗಬೇಕು ಇವನು. ರಾತ್ರಿ 1 ಗಂಟೆ, ತುಂಬಾ ಕತ್ತಲೆ ಅಂದರೆ ಕತ್ತಲೆ ಇದೆ. ಇವನು ಬೈಕ್ನಲ್ಲಿ ಹೋಗ್ತಾ ಇದ್ದಾನೆ. ಹೋಗ್ತಾ ಏನಂದರೆ ಇವಾಗ ಒಂದು ಪಾಯಿಂಟ್ ಬಂದ ಮೇಲೆ ಹಿಂದಿನಿಂದ ಒಂದು ಬೈಕ್ ಓವರ್ಟೇಕ್ ಮಾಡ್ಕೊಂಡು ಬರುತ್ತೆ. ಆ್ಯಂಡ್ ಆ ಬೈಕ್ನಲ್ಲಿರ್ತಕ್ಕಂಥ ವ್ಯಕ್ತಿ ಮಹಾಂತೇಶ್ಗೆ ಹೇಳ್ತಾನೆ, ಸರ್, ನಿಮ್ಮ ಹಿಂದೆ ಕೂತಿರ್ತಕ್ಕಂಥ ನಿಮ್ಮ ವೈಫ್ಗೆ ಸೀರೆ ಪದರನ್ನು ಸರಿ ಮಾಡ್ಕೊಳ್ಳೋಕ್ಕೆ ಹೇಳಿ ಅಂತ. ಆವಾಗ ಮಹಾಂತೇಶ್ ಅಂತಾನೆ, ಹಾಂ, ನನಗೆ ಮ್ಯಾರೇಜೇ ಆಗಿಲ್ಲ, ವೈಫ್ ಎಲ್ಲಿಂದ ಬರಬೇಕು ಅಂದಾಗ ಹಿಂದಿನ ದಿನಗಳಲ್ಲೇನು ಆ ವ್ಯಕ್ತಿಗೆ ಮಹಾಂತೇಶ್ ಹೇಳಿದ್ದಲ್ಲ, ಅದೇ ಇವನಿಗೆ ನೆನಪು ಬರುತ್ತೆ. ಆ್ಯಂಡ್ ಆ ವ್ಯಕ್ತಿಗೆ ಮಹಾಂತೇಶ್ ಕೇಳ್ತಾನೆ, ನನ್ನ ವೈಫ್ ಯಾವ ಸೀರೆಯಲ್ಲಿ ಕೂತಿದ್ದಾಳೆ ಅಂತ. ಆವಾಗ ಆ ವ್ಯಕ್ತಿ ಅಂತಾನೆ, ರೆಡ್ ಸ್ಯಾರಿಯಲ್ಲಿ ಕೂತಿದ್ದಾರೆ ನೋಡಿ ಅಂತ. ಅಂದ ಕೂಡಲೇ ಮಹಾಂತೇಶ್ ತನ್ನ ಬೈಕ್ನ ಫುಲ್ ರೇಸ್ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾನೆ. ಸೊ ಹೀಗೆ ಅವನು ಆ ಒಂದು ದಿನ ಉಳ್ಕೋತಾನೆ. ಆ್ಯಕ್ಚುಲಿ ಅದು ವೈಫ್ ಅಲ್ಲ, ಮಹಿಳೆ ಅಲ್ಲ, ಅದು ಒಂದು ದೆವ್ವ ಆಗಿರುತ್ತೆ. ಆ ರೋಡ್ನಲ್ಲಿ ಆಕ್ಸಿಡೆಂಟ್ ಆರ್ ಏನೋ ಆಗಿ ಅದು ಸತ್ತು ಬಿದ್ದಿರುತ್ತೆ. ಸೊ ಅವಳು ಅಲ್ಲಿ ಹೋಗ್ತಿರ್ತಕ್ಕಂಥ ರಸ್ತೆ ಜನರಿಗೆ ಬೆನ್ನು ಹತ್ತಿರ್ತಾಳಂತೆ. ಮಾಗಡಿ ಅಂತ ನಾನು ಒಂದು ಓನ್ಲಿ ಇದು ಕೊಟ್ಟಿದ್ದೀನಿ ನಿಮಗೆ, ಏನು ಹೆಸರು, ಎಕ್ಸಾಕ್ಟ್ ಲೊಕೇಶನ್ನ ನಾನು ನಿಮಗೆ ಹೇಳ್ತಾ ಇಲ್ಲ ಇಲ್ಲಿ. ಸೊ ಗೈಸ್, ಈ ಹಾರರ್ ಸ್ಟೋರಿ ಹೇಗಿತ್ತು ಅನ್ನೋದನ್ನು ಕಾಮೆಂಟ್, ಲೈಕ್, ಶೇರ್ ಮಾಡಿ ನನಗೆ ಹೇಳಿ. ಆ್ಯಂಡ್ ಗೈಸ್, ಇಂಥದ್ದೇ ಸ್ಟೋರಿಗಳು ನಿಮಗೆ ಬೇಕಂದರೆ
ಇಲ್ಲಿರ್ತಕ್ಕಂಥ ವಾಟ್ಸಪ್ ನಂಬರ್ಗೆ ಸ್ಟೋರೀಸ್ನ ಸೆಂಡ್ ಮಾಡಿ. ಆರ್ ಇಲ್ಲಿರ್ತಕ್ಕಂಥ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇದೆಯಲ್ಲ ಅದಕ್ಕೆ ನೀವು ಕಳಿಸ್ಬಹುದು. ಅದು ಆಗಲಿಲ್ಲ ಅಂದರೆ ಇಲ್ಲಿ ಇಮೇಲ್ ಐ ಡಿ ಕೊಟ್ಟಿದ್ದೀನಿ ನೋಡಿ ಗೈಸ್, ಇದಕ್ಕೆ ನೀವು ಮೇಲ್ ಮಾಡಬಹುದು. ನಿಮ್ಮಲ್ಲಿರ್ತಕ್ಕಂಥ ಹಾರರ್ ಸ್ಟೋರಿಗಳನ್ನು ನನ್ನೊಂದಿಗೆ ಹಂಚಿಕೊಳ್ಳಿ, ನಾನಿಲ್ಲಿ ಅದನ್ನು ಪ್ಲೇ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್.